ಗುರು ಈ ಟೀಮ ಬ್ಯಾಕ್ ಟು ಬ್ಯಾಕ್ T20 ವರ್ಲ್ಡ್ ಕಪ್ ಗೆದ್ದಿದ್ದು ಅಂತ ಇಲ್ಲಿ ಡೌಟ್ ಆಗ್ತಿದೆ. ಯಾಕೆಂದ್ರೆ ಆ ರೀತಿಯಾದ ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಎರಡು ಸೀರೀಸ್ ಇಂದ ಅಂತ ಹೇಳ್ಬೋದು. ಐರ್ಲೆಂಡ್ ಮೇಲೆ ಹೋಗ್ಬಿಟ್ಟು ಎರಡು ಮ್ಯಾಚ್ ನ ಸೋತ್ಕೊಂಡ್ ಬರ್ತಾರೆ. ಅದೇನೋ ಬಿಡಪ್ಪ, ಏನೋ ಆಗೋಯ್ತು ಒಂದ್ ಮ್ಯಾಚ್ ಅಂತ ಒಂದ್ ಸೀರೀಸ್ ಅಂತ ಸುಮ್ಮನಾದ್ರೆ, ಈಗ ಇಂಗ್ಲೆಂಡ್ ಬಂದ್ಬಿಟ್ಟು ಇಂಗ್ಲೆಂಡ್ ಮೇಲೂ ಕೂಡ ಈಗ 3 ಮ್ಯಾಚ್ ನ ಸೋತಿದ್ದಾರೆ ಅಂತ ಹೇಳೋದು, ವೈಟ್ ವಾಶ್ ಆಗೋ ಸಾಧ್ಯತೆ ಎಲ್ಲ ಇದೆ ಅಂತ ಹೇಳ್ಬೋದು. ಇಂಗ್ಲೆಂಡ್ ಅವ್ರು ಏನ್ ಸಖತ್ತಾಗಿ ಮಾಡಿದ್ರು ಮತ್ತೆ ನಮ್ಮ ಇಂಡಿಯಾದವ್ರು ಏನ್ ವರ್ಸ್ಟ್ ಆಗಿ ಇಲ್ಲಿ ಪ್ರಿಪೇರ್ ಆಗ್ತಿದ್ದಾರೆ ನಮ್ಮ ಇಂಡಿಯಾ ಟೀಮ್ ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ನಿಮ್ಮ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು ಇಂಗ್ಲೆಂಡ್ ಅವ್ರು ಯಾವ ರೀತಿ ಪ್ಲಾನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲ ಫುಲ್ ಬ್ಯಾಕ್ ಆಫ್ ದಿ ಲೆಂತ್ ಬೌಲಿಂಗ್ ಆಗ್ತಿದ್ರೆ, ಜೋಫ್ರಾ ಆರ್ಚರ್ ಆಗಿರ್ಬೋದು ಮತ್ತೆ ಇಲ್ಲಿ ಜಾಸ್ ಟಂಗ್ ಆಗಿರೋದು, ಇಲ್ಲಿ ಸ್ಯಾಮ್ ಕರನ್ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಗುರು ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ಮ ಇಂಡಿಯಾ ಟೀಮರ್ಸ್ ಅಂತೂ ಎಲ್ಲ ಬ್ಯಾಟರ್ಸ್ಗಳು ಕೂಡ ಅಗ್ರೆಸಿವ್ ಆಗಿ ಆಡಕ್ಕೆ ಹೋಗ್ಬಿಟ್ಟು ಔಟ್ ಆಗ್ತಿದ್ದಾರೆ ಅಂತ ಹೇಳೋದು ಗುರು. ಫಸ್ಟ್ ನಮ್ಮ ಇಂಡಿಯಾದವರು ಟಾಸ್ನ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಶ್ರೇಯಸ್ ಅಯ್ಯರ್ ಅಂತೂ ಸಖತ್ತಾಗಿ ಆಡಿದ್ದಾರೆ. ಶ್ರೇಯಸ್ ಅಯ್ಯರ್ ಗುರು ಟಾಸ್ನ ಗೆಲ್ತಿದ್ದಾರೆ, ಆದರೆ ಕರೆಕ್ಟ್ ಆದಂಥ ಡಿಸಿಷನ್ ತಗೊಳ್ತಾ ಇಲ್ಲ ಅಂತ ಹೇಳ್ತೀನಿ. ಯಾಕಂತಂದ್ರೆ ಬ್ಯಾಟಿಂಗ್ ಆಡೋ ಪಿಚ್ಚಲ್ಲಿ ಬೌಲಿಂಗ್ನ ತಗೊಳ್ತಾರೆ, ಬೌಲಿಂಗ್ ಮಾಡುವಂಥ ಪಿಚ್ಚಲ್ಲಿ ಬ್ಯಾಟಿಂಗ್ನ ತಗೊಳ್ತಾ ಇದ್ದಾರೆ. ಫಸ್ಟ್ ಇಲ್ಲಿ ಶ್ರೇಯಸ್ ಅಯ್ಯರ್ ಅಂತ ಹೇಳ್ಬೋದು ಸಖತ್ತಾಗಿರುವಂಥ ಸ್ಟಾಟ್ಸ್ನ ಇಟ್ಕೊಂಡಿದ್ದಾರೆ. ಫಸ್ಟ್ ಬೌಲಿಂಗ್ ಮಾಡಿದವರು ಚೆನ್ನಾಗಿ ಆರಾಮಾಗಿ ಚೇಸ್ ಮಾಡೋದು ಅಂತ ಸ್ಟಾಟ್ಸ್ ಹೇಳ್ತಾರೆ. ಇಲ್ಲಿ ನಮ್ಮ ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ, ಬ್ಯಾಟಿಂಗ್ ಆಡ್ಬಿಟ್ಟು ಒಂದು 200 ರನ್ಸ್ ಪ್ಲಸ್ ಟಾರ್ಗೆಟ್ ಕೊಟ್ಟರೆ ಆರಾಮಾಗಿ ಪ್ರೆಷರ್ನ ಕ್ರಿಯೇಟ್ ಮಾಡ್ಬೋದು ಅಂತ ಗೊತ್ತು. ಆದರೆ ಅಷ್ಟು ರನ್ಸ್ನ ಸ್ಕೋರ್ ಮಾಡೋ ಕೇಪಬಿಲಿಟಿನ ನಮ್ಮ ಟೀಮ್ ಇಂಡಿಯಾದಲ್ಲಿ ಕಾಣ್ತಿಲ್ಲ ಅಂತ ಹೇಳ್ಬೋದು ಗುರು. ಯಾಕಂದ್ರೆ ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ವೈಭವ್ ಸೂರ್ಯವಂಶಿ ಹಾಗೂ ಅಭಿಷೇಕ್ ಶರ್ಮಾ ಅವ್ರು ಎಂದಿನಂತ ಒಳ್ಳೆ ಶಾರ್ಟ್ ಕೊಡ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ನಿಮಗೆ ವೈಭವ್ ಸೂರ್ಯವಂಶಿ ಅವರು ಇನ್ನೊಂದು 6ನ ಹೊಡೆಯಕ್ಕೆ ಹೋಗ್ಬಿಟ್ಟಿದೆ. ಜೋಫ್ರಾ ಆರ್ಚರ್ ಅವ್ರಿಗೆ ಔಟ್ ಆಗ್ತಾರೆ ಮಿಡಾನಲ್ಲಿ ಅಂತ ಹೇಳ್ಬೋದು. ಅದಾದ್ಮೇಲೆ ನಿಮ್ಗೆ ಇಶಾನ್ ಕಿಶನ್ ಅವ್ರು ಬರ್ತಾರೆ. ಇಶಾನ್ ಕಿಶನ್ ಕೂಡ ಅಷ್ಟೇ ಜಾಸ್ ಟಂಗ್ ಅವ್ರಿಗೆ 6 ಹೊಡೆಯೋದಕ್ಕೆ ಫುಲ್ ಶಾಟ್ ಹೊಡೆಯೋಕ್ಕೆ ಹೋಗ್ಬಿಟ್ಟು ನಿಮಗೆ ಅಲ್ಲಿ ಥರ್ಡ್ ಮ್ಯಾನಲ್ಲಿ ಔಟ್ ಆಗ್ತಾರೆ ಅಂತ ಹೇಳೋದು. ಮತ್ತು ಅಭಿಷೇಕ್ ಶರ್ಮಾ ಕೂಡ ಅಲ್ಲಿಂದ ಮಿಡ್ ವಿಕೆಟ್ ಗಂಟ ಓಡ್ ಬಂದು ಕಾಟನ್ ಬಾಲ್ನ ಕ್ಯಾಚ್ ಹಿಡ್ಕೊಳ್ತಾರೆ. ಆದಿಲ್ ರಶೀದ್ ಅಂತಲೇ ಹೇಳೋದು ಸಖತ್ತಾಗಿರುವಂಥ ಬೌಲಿಂಗ್ನ ಮಾಡ್ತಾರೆ ಗುರು. ಜಾಸ್ ಟಂಗ್ ಆಗಿರ್ಬೋದು, ಮತ್ತು ಆದಿಲ್ ರಶೀದ್ ಆಗಿರ್ಬೋದು, ಸ್ಯಾಮ್ ಕರನ್ ಆಗಿರ್ಬೋದು, ಮತ್ತು ವಿಲ್ ಜಾಕ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತಲೇ ಹೇಳೋದು. ಏನು ಫೀಲ್ಡಿಂಗ್ನ ಮಾಡ್ತಾ ಇರ್ತಾರೆ ಅಂತ ಹೇಳೋದು ಇಂಗ್ಲೆಂಡ್ ಫೀಲ್ಡರ್ಸು. ಇಲ್ಲಿ ಮಿಡಾನಿಂದ ಹಿಡಿದು ಲಾಂಗ್ ಆನ್ ವರ್ಗ್ ಆಗಿರೋದು, ಮತ್ತು ಸ್ಕ್ವೇರ್ ಲೆಗ್ಗಿಂದ ಹಿಡಿದು ಮಿಡ್ ವಿಕೆಟ್ ಗಂಟನೂ ಕೂಡ ಸಖತ್ತಾದಂಥ ಫೀಲ್ಡಿಂಗ್ನ ಮಾಡ್ತಾ ಇರ್ತಾರೆ ಇಂಗ್ಲೆಂಡ್ ಟೀಮ್ ಅವರು. ಸಖತ್ತಾಗಿ ಆಡಿ 158 ರನ್ಗೆಲ್ಲ ಟಾರ್ಗೆಟ್ನ ಅದು ಚಾನ್ಸೇ ಇಲ್ಲ ಅಂತ ಹೇಳೋದು ಡಿಫೆಂಡ್ ಮಾಡೋಕ್ಕೆ. ನಿಮಗೆ ಅಷ್ಟು ಈಸಿಯಾಗಿ ಚೇಸ್ ಮಾಡಿದ್ದಾರೆ ಇಲ್ಲಿ ಫಿಲ್ ಸಾಲ್ಟ್ ಆಗೋದು ಮತ್ತು ಹ್ಯಾರಿ ಬ್ರೂಕ್ ಅಂತ ಹೇಳೋದು. ಅದನ್ನು ಆರಾಮಾಗಿ ಚೆನ್ನಾಗಿ 158 ಬರೋಕ್ಕೆ ಕಾರಣನೇ ನಿಮಗೆ ಇಲ್ಲಿ ಶ್ರೇಯಸ್ ಅಯ್ಯರ್ ಅಂತಲೇ ಹೇಳ್ತೀನಿ. ಯಾಕಂತೇಳಿದ್ರೆ ಅವ್ರು 80 ರನ್ ಹೊಡೆದಿಲ್ಲ ಅಂತ ಹೇಳಿದ್ರೆ ಇಷ್ಟು ಕೂಡ ಸ್ಕೋರ್ ಬರ್ತಾ ಇರಲಿಲ್ಲ ಗುರು. ಯಾಕಂದರೆ ಇನ್ನೂ ಬೇಗನೆ ನಾವು ಆಲ್ಮೋಸ್ಟ್ 100ಗೆ ನಾವು ರನ್ಸ್ನ ಒಳಗಡೆ ಆಲ್ಔಟ್ ಆದ್ರೂ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಅಲ್ಲಿ ಶ್ರೇಯಸ್ ಅವ್ರು ಇದ್ದಿದ್ದಕ್ಕೆ 150 ದಾಟ್ತು ಅಂತಲೇ ಹೇಳ್ಬೋದು. ಇವರು ಇಲ್ಲಿ ಅಕ್ಷರ್ ಪಟೇಲ್ಗಿಂತ ಫಸ್ಟ್ ನಿಮಗೆ ವಾಷಿಂಗ್ಟನ್ ಸುಂದರ್ನ ಕಳಿಸ್ತಾ ಇದ್ದಾರೆ. ಯಾವ ಲಾಜಿಕ್ ಅಂತ ಗೊತ್ತಿಲ್ಲ. ತಿಲಕ್ ವರ್ಮನ ಇಟ್ಕೊಂಡಿದ್ದಾರೆ, ಮತ್ತೆ ಅಕ್ಷರ್ ಪಟೇಲ್ನ ಇಟ್ಕೊಂಡಿದ್ದಾರೆ. T20 ವರ್ಲ್ಡ್ ಕಪ್ ಫೈನಲಲ್ಲಿ ಅಕ್ಷರ್ ಪಟೇಲ್ ಅವರು ಯಾವ ರೀತಿ ಬ್ಯಾಟಿಂಗ್ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಅಂತಲೇ ಹೇಳೋದು. ಆ ರೀತಿಯಾದಂಥ ಬ್ಯಾಟ್ಸ್ಮನ್ನ ನೀವು ಕೆಳಗಡೆ ಇಟ್ಕೊಳ್ತಾ ಇದ್ದಾರೆ. ಮತ್ತು ವಾಷಿಂಗ್ಟನ್ ಸುಂದರ್ ನೀವು ಆ್ಯಂಕರ್ ರೋಲ್ ಆಡಿ ಅಂತ ನಿಮ್ಮ ಮೇಲ್ಗಡೆ ಕಳಿಸ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂತ ಅರ್ಥನೇ ಆಗ್ತಿಲ್ಲ ನಮ್ಮ ಟೀಮ್ ಇಂಡಿಯಾದವರು ಅಂತಲೇ ಹೇಳ್ಬೋದು. ಅದನ್ನು ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ನಿಮಗೆ ಫಿಲ್ ಸಾಲ್ಟ್ ಹಾಗೂ ಜಾಸ್ ಬಟ್ಲರ್ ಅವರು ಒಂದು 6 ಹೊಡೆದ್ಬಿಟ್ಟು ಆಮೇಲೆ ಔಟ್ ಆಗ್ತಾರೆ. ಹರ್ದೀಪ್ ಸಿಂಗ್ ಅವರು ಒಂದು ಒಳ್ಳೆ ವಿಕೆಟ್ನ ತಗೊಳ್ತಾರೆ ಅಂತ ಹೇಳೋದು. ಅಲ್ಲಿಂದ ನಮ್ಮ ಇಂಡಿಯಾದವರು ಬೇಗ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಹೇಳೋಷ್ಟರಲ್ಲಿ ಆದರೆ ನಿಮಗೆ ಹ್ಯಾರಿ ಬ್ರೂಕ್ ಬಂದಂತೆ ಫಿಲ್ ಸಾಲ್ಟ್ ಅವ್ರಿಗಂತೂ ಸಖತ್ ಲಕ್ಕಿತ್ತು ಅಂತಲೇ ಹೇಳೋದು. ಯಾಕಂತಂದರೆ ಆಡಿದಂಥ ಆಲ್ಮೋಸ್ಟ್ ಒಂದು 50+ ರನ್ಸ್ನ ಸ್ಕೋರ್ ಮಾಡಿದ್ದಾರೆ. ಅದ್ರಲ್ಲಿ ಆಲ್ಮೋಸ್ಟ್ ಒಂದು 30+ ರನ್ಸು ಎಡ್ಜಲ್ಲೇ 4 ಬಂದುಬಿಟ್ಟಿದೆ ಅಂತ ಹೇಳೋದು. ಬೋರ್ಡ್ ಕೂಡ ಹಾಕ್ತಾರೆ, ಪ್ರಿನ್ಸಲ್ ಅವರ ಬೋರ್ಡ್ ನೋಬಲ್ ಆಗಿರುತ್ತೆ, ಏನು ಮಾಡೋಕ್ಕಾಗುತ್ತೆ. ಅಲ್ಲಿಂದ ಸಖತ್ತಾಗಿ ಒಳ್ಳೆ ಪಾರ್ಟ್ನರ್ಶಿಪ್ನ ಕಲೆ ಹಾಕ್ತಾರೆ ಅಂತ ಹೇಳೋದು. ಪಾರ್ಟ್ನರ್ಶಿಪ್ನ ಕಲೆ ಹಾಕಿ ಹ್ಯಾರಿ ಬ್ರೂಕ್ ಮತ್ತು ನಿಮಗೆ ಫಿಲ್ ಸಾಲ್ಟ್ ಅವರು 9 ವಿಕೆಟ್ಗಳ ಭರ್ಜರಿ ಜಯ ಮತ್ತು 6 ಓವರ್ಗಳ ಭರ್ಜರಿ ಜಯ ಗಳಿಸ್ಕೊಂಡು ಇಂಗ್ಲೆಂಡ್ ಅವರು ಈ ಸೀರೀಸ್ನ ಗೆದ್ದಿದ್ದಾರೆ ಅಂತ ಹೇಳೋದು. ನಮ್ಮ ಇಂಡಿಯಾದವರು ಇನ್ನೊಂದು ಉಳಿದ ಮ್ಯಾಚ್ನ ಗೆದ್ಬಿಟ್ಟು 3-1 ಮಾಡ್ಕೋಬೇಕಾಗುತ್ತೆ. ಇಲ್ಲದ್ರೆ ವೈಟ್ ವಾಶ್ ಮಾಡ್ತಾರೆ ಇಂಗ್ಲೆಂಡ್ ಟೀಮ್ ಅವರು. ನಮ್ಮ ಇಂಡಿಯಾದವ್ರು ನೆಕ್ಸ್ಟ್ ಮ್ಯಾಚ್ ಗೆಲ್ತಾರಾ ಇಲ್ಲ ಅಂತ ಕಮೆಂಟ್ ಮಾಡಿ. ನನಗೆ ಗೆಲ್ತಾರೆ ಅನಿಸ್ತಾ ಇದೆ. ನಿಮಗೆ ಅನಿಸ್ತದೆ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.